ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಎಸ್ಐಟಿ ತನಿಖೆಗೆ ಕೇಳಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬೆಂಗಳೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಹೇಳಿಕೆಯನ್ನ ನೀಡಿದ್ದಾರೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಕೇಳಿದ್ದಾರೆ. ಆದರೆ ಈವರೆಗೂ ಕೂಡ ಯಾವುದೇ ಅನುಮತಿಯನ್ನ ಕೊಟ್ಟಿಲ್ಲ. ಮತ್ತೊಮ್ಮೆ ರಾಜ್ಯಪಾಲರಿಗೆ ಮನವಿಯನ್ನ ಮಾಡಿದ್ದಾರೆ. ಈ ಪ್ರಕರಣ ಲೋಕಾಯುಕ್ತದಲ್ಲಿ ಸಾಬೀತಾಗಿದೆ. ಆದರೆ ಈವರೆಗೂ ಕೂಡ ರಾಜ್ಯಪಾಲರು ಯಾವುದೇ ರೀತಿಯ ಕ್ರಮ ವಹಿಸಿಲ್ಲ. ಇದು ಪಕ್ಷಪಾತ ಅನ್ನೋದನ್ನ ನೇರವಾಗಿ ತೋರಿಸುತ್ತೆ ಅಂದಿದ್ದಾರೆ. ಬೆಂಗಳೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಈಗ ವಾಗ್ದಾಳಿಯನ್ನ ಮಾಡಿರೋದು. ಈಗಾಗಲೇ ಮನವಿಯನ್ನ ಮಾಡಿದ್ರು, ಆಗ ಯಾವುದೇ ರೀತಿಯ ರೆಸ್ಪಾಂಡ್ ಮಾಡಿರಲಿಲ್ಲ. ಈವರೆಗೂ ಕೂಡ ಅನುಮತಿಯನ್ನ ಕೊಟ್ಟಿಲ್ಲ. ಇದು ಪಕ್ಷಪಾತ ಅಂದಿದ್ದಾರೆ ದಿನೇಶ್ ಗುಂಡೂರಾವ್. ಅದರಿಂದ ಇವಾಗ ಕುಮಾರಸ್ವಾಮಿ ಅವರ ಪ್ರಕರಣನೇ ಬೇರೆ. ಲೋಕಾಯುಕ್ತ ತನಿಖೆ ಮಾಡಿ ಅದು ಸಾಬೀತಾಗಿದೆ ಅಂತ ಅವ್ರಿಗೆ ದೃಢ ಆಗಿ ಮುಂದಿನ ಕ್ರಮ ತಗೊಳ್ಳೋದಕ್ಕೆ ಅವರು 10 ತಿಂಗಳಿಂದನೇ ರಾಜ್ಯಪಾಲರಿಗೆ ಸಲ್ಲಿಸಿದರು. ಇನ್ನೂ ಅದರ ಬಗ್ಗೆ ಅವರು ಏನು ಕ್ರಮನೇ ತಗೊಂಡಿಲ್ಲ, ಕೊಳೆತು ಬಿದ್ದಿದೆ ಅದು. ಅದರಿಂದ ಮತ್ತೆ ಅವರು ಅದನ್ನು ಇಷ್ಟು ತಡ ಆಗ್ತಾ ಇರೋದ್ರಿಂದ ಬಹುಶಃ ಯಾಕೆ ತಡ ಆಗ್ತಾ ಇದೆ ಅಂತ ರಾಜ್ಯಪಾಲರಿಗೆ ಸಲ್ಲಿಸಿದ್ದಾರೆ. ಆಗಲೇ ರಾಜ್ಯಪಾಲರು ಮಾಡಿರೋದು ಅಕ್ಷಮ್ಯ ಅಪರಾಧ. ಯಾವ ರೀತಿಯಾಗಿ ಸಿದ್ದರಾಮಯ್ಯ ವಿಚಾರದಲ್ಲಿ ಮಾಡಿದರೆ ಅದು ಪಕ್ಷಪಾತ ನೇರವಾಗಿ ತೋರಿಸ್ತಾ ಇದೆ. ಅದರಿಂದ ಇವಾಗ ಏನು ಮಾಡ್ತಾರೆ ನೋಡೋಣ. ಏನು ಅವರು ಈಗ ರಾಜ್ಯಪಾಲರ ನಡವಳಿಕೆ ನೋಡಿದ್ರೆ ಅವರು ನಿಷ್ಪಕ್ಷಪಾತವಾಗಿ ಅವರು ನಡ್ಕೊಳ್ತಾ ಇಲ್ಲ. ಅವ್ರ ಬಗ್ಗೆ ಎಲ್ಲ ರೀತಿಯ ಅನುಮಾನಗಳಂತೂ ಈಗ ನಮ್ಮ ಮುಂದೆ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ. ಅದರಿಂದ ಮುಂದೆ ಏನು ಮಾಡ್ತಾರೆ ಹೇಳೋಕ್ಕಾಗಲ್ಲ. ಯಾಕಂದರೆ ಈಗ ಅವರು ನ್ಯೂಟ್ರಲ್ ಆಗಿಲ್ಲ. ಈಗ ಅದು ಇವತ್ತು ದುರಾದೃಷ್ಟ.